ಹೆಲೋ ಗೈಸ್, ಎಲ್ಲರಿಗೂ ಸಫಾರಿ ಬೈ ವಿಶ್ನ ಇನ್ನೊಂದು ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಒಂದು ಸ್ಪೆಷಲ್ ವಿಡಿಯೋ ಆ್ಯಂಡ್ ಅ ಸ್ಪೆಷಲ್ ಟ್ರಿಪ್. ಅದ್ರ ಬಗ್ಗೆ ನಿಮಗೆ ಹೇಳಕ್ಕೆ ಹೊರಟಿದ್ದೀನಿ. ಬ್ಯಾಂಗ್ಳೂರ್ ಟು ಹೊಗನೇಕಲ್ ವಿತ್ ಫ್ರೆಂಡ್ಸ್. ಈ ಟ್ರಿಪ್ಪದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ನನ್ನ ಸ್ಕೂಲ್ ಫ್ರೆಂಡ್ಸ್ ಮತ್ತು ಆಫೀಸ್ ಫ್ರೆಂಡ್ಸ್ ಇಬ್ಬರು ಒಂದು ಗುಂಪಾಗಿ ಒಂದು ಗ್ರೂಪ್ ಆಗಿ ಬಂದು ನಾವು ಟ್ರಾವೆಲ್ ಮಾಡಿದಂಥ ಟ್ರಿಪ್ಪು. ನನ್ನ ಈ ಒಂದು ಸ್ಮಾಲ್ ಗ್ರೂಪ್ನ ಫ್ಯಾಮಿಲಿ ಅಂತ ಕರಿತೀನಿ. ಫ್ರೆಂಡ್ಸ್, ತುಂಬ ವರ್ಷದಿಂದ ಇದ್ದಂಥ ಫ್ರೆಂಡ್ಸ್ ಈಗ ಫ್ಯಾಮಿಲಿ ಆಗಿರೋದು. ಸೊ ದಟ್ ಈಸ್ ಮೈ ಫ್ಯಾಮಿಲಿ. ಅಂದರೆ ನಾವಿನ್ನೂ ಫ್ರೆಂಡ್ಸೇ, ಆದರೆ ಫ್ಯಾಮಿಲಿ ಥರ ಫೀಲ್ ಆಗುವಂಥ ಫ್ರೆಂಡ್ಶಿಪ್. ಬೆಳಿಗ್ಗೆನೇ ಎಚ್ಚರಾಗಿ ಎಲ್ರಿಗೂ ಫೋನ್ ಹಾಕಿ 2 ಕಾರಲ್ಲಿ ಹೊರಟಿದ್ವಿ. ಫುಲ್ ಎನರ್ಜಿಯಿಂದ, ಫುಲ್ ಎಕ್ಸೈಟ್ಮೆಂಟಿಂದ. ಹೊಗನೇಕಲ್ ಅಂದ್ರೇ, ಆ ಒಂದು ಹೆಸರು ಕೇಳಿದ್ರೇ ನಮಗೆ ಒಂದು ವಿಚಾರ ನೆನಪಾಗುತ್ತೆ: ಫಿಶ್ ಫ್ರೈ, ವಾಟರ್ ಫಾಲ್ಸ್ ಆ್ಯಂಡ್ ಆಯಿಲ್ ಮಸಾಜ್. ಬೆಂಗಳೂರಿನ ಒಂದು ವೆದರ್ ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ಎಷ್ಟು ಕೂಲಾಗಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಅಲ್ಲಿದ್ದಂಥ ನಾವು ಸಡನ್ನಾಗಿ ತಮಿಳ್ನಾಡಲ್ಲಿರುವಂಥ ಹೊಗನೇಕಲ್ಗೆ ಹೋದ್ಮೇಲೆ ಅಲ್ಲಿನ ಹ್ಯೂಮಿಡ್ಗೆ ಅಡ್ಜಸ್ಟ್ ಆಗಲಿಲ್ಲ. ನಾವು ರೀಚ್ ಆಗೋಷ್ಟೊತ್ತಿಗೆ ತುಂಬ ಲೇಟ್ ಆಗಿತ್ತು. ಇನ್ ಬಿಟ್ವೀನ್ ಸುಮಾರು ಬ್ರೇಕ್ ತೊಗೊಂಡು, ಬ್ರೇಕ್ಫಾಸ್ಟ್ಗೆ, ಕಾಫಿಗೆ, ಈ ಥರ ಎಲ್ಲ ಬ್ರೇಕ್ಸ್ ತೊಗೊಂಡು ಟೈಮ್ನ ಸ್ಪೆಂಡ್ ಮಾಡಿ ನಾವು ಹೋಗಿದ್ದರಿಂದ ನಾವಲ್ಲಿ ರೀಚ್ ಆಗಿದ್ದ ಟೈಮು ಆಲ್ಮೋಸ್ಟ್ ಆಫ್ಟರ್ನೂನ್ ಲಂಚ್ ಟೈಮ್ಗೆ. ಹೊಗನೇಕಲ್ಲಲ್ಲಿ ಅಲ್ಲಿ ರಿವರ್ ಸೈಡಲ್ಲೇ ಮಾಡುವಂಥ ಕುಕ್ಕಿಂಗ್ ತುಂಬ ಫೇಮಸ್. ಲೈವ್ ಆಗಿ ಫಿಶನ್ನ ಹಿಡಿದು ಫ್ರೈ ಮಾಡಿ ಕರಿ ಮಾಡಿ ಕೊಡ್ತಾರೆ. ಪ್ಲಸ್ ನಮಗೆ ಬೇಕಾದಂಥ ರೈಸ್ನ ಕುಕ್ ಮಾಡಿಕೊಡ್ತಾರೆ. ಸೊ ಅಲ್ಲೇ ಅವರು ಅದಕ್ಕಂತಲೇ ತುಂಬ ಜನ ವ್ಯಾಪಾರಿಗಳು ಕೂತ್ಕೊಂಡಿರ್ತಾರೆ ಇದನ್ನು ಮಾಡಿಕೊಡೋರು. ಸೊ ಅವ್ರ ಹತ್ರ ನಮ್ಗೇನು ರಿಕ್ವೈರ್ಮೆಂಟ್ ಅಂತ ಹೇಳಿದ್ರೆ ಸಾಕು, ಅವರೇ ಮಾಡಿಕೊಟ್ಬಿಡ್ತಾರೆ. ಆ್ಯಂಡ್ ನಾವು ಈ ಥರ ಟ್ರಿಪ್ಪೆಲ್ಲ ಹೋದಾಗ ನಾವು ಅಡುಗೆ ಮಾಡ್ಕೊಂಡು ತಿನ್ನೋದಕ್ಕಿಂತ ಯಾರಾದರೂ ನಮ್ಗೆ ಮಾಡಿಕೊಟ್ರೆ ಇನ್ನೂ ಖುಷಿಯಾಗಿ ಊಟ ಮಾಡೋದಕ್ಕೆ ಇಷ್ಟಪಡ್ತೀವಿ ಅಲ್ವಾ. ರೀಚ್ ಆದಮೇಲೆ ರಿಯಲೈಸ್ ಆಗಿದ್ದು, ನಾವು ಬಂದಿರೋದು ವೀಕೆಂಡಲ್ಲಿ ಆ್ಯಂಡ್ ಇಟ್ಸ್ ಎ ಹಾಲಿಡೇ. ತುಂಬ ಜನ ಬೆಂಗಳೂರಿಂದ, ತಮಿಳ್ನಾಡಿಂದ, ನಿಯರ್ ಬೈ ಡಿಸ್ಟ್ರಿಕ್ಸಿಂದ ಎಲ್ಲರೂ ಈ ಒಂದು ಟೂರಿಸ್ಟ್ ಸ್ಪಾಟ್ಗೆ ಬಂದಿದ್ದಾರೆ. ಆ್ಯಂಡ್ ಅದರ ರಿಸಲ್ಟ್ ಏನಂತ ಹೇಳಿದ್ರೆ, ಎಲ್ಲೂ ಜಾಗ ಇಲ್ಲ, ಕಾಲಿಡಕ್ಕೆ ಜಾಗ ಇಲ್ಲ, ಅಷ್ಟು ಕ್ರೌಡು. ಎಲ್ಲರೂ ತಲೆ ಕೆಡ್ಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಕೊನೆಗೂ ಒಂದು ರೆಸ್ಟೋರೆಂಟ್ನ ಐಡೆಂಟಿಫೈ ಮಾಡಿದ್ರಿ. ನಾವು ಬಿಗ್ ಗ್ರೂಪಾಗಿ ಬಂದಿದ್ದರಿಂದ ನಮಗೆಲ್ಲರಿಗೂ ಒಂದೇ ಕಡೆ ಕೂತ್ಕೊಂಡು ಊಟ ಮಾಡಬೇಕು ಅಂತ ಇತ್ತು. ಒಬ್ಬರೋ ಇಬ್ಬರೋ ಬಂದಿದ್ದರೆ ಈ ಥರ ಒಂದು ವಿಷಯ, ಈ ಥರ ಒಂದು ಪ್ರಾಬ್ಲಮ್ ನಮ್ಗೆ ಆಗ್ತಿದ್ದಿಲ್ಲ. ಕೊನೆಗೂ ಒಂದು ರೆಸ್ಟೋರೆಂಟ್ ಸಿಕ್ತು. ಬಟ್ ಆದರೆ ನಾವು ಈ ಟ್ರಿಪ್ಪಲ್ಲಿ ಏನು ಫೀಲ್ ಮಾಡ್ಕೊಂಬಂದಿದ್ವೋ ಆ ಫೀಲ್ ಸಿಗಲಿಲ್ಲ. ಆದರೆ ಈ ಟ್ರಿಪ್ಪಲ್ಲಿ ನನಗೆ ಫೀಲ್ ಆಗಿದ್ದಂಥ ವಿಷಯ ಮತ್ತು ಕಲಿತಂಥ ಒಂದು ದೊಡ್ಡ ಲೆಸನ್ ಏನಂತ ಹೇಳಿದ್ರೆ, ನಾವೆಲ್ಲರೂ ಜೀವನದಲ್ಲಿ ಪ್ಲ್ಯಾನ್ಸ್ ಮಾಡ್ತೀವಿ. ಟ್ರಿಪ್ಗಾಗಲಿ, ಇಲ್ಲ ಕೆಲಸದಲ್ಲಾಗಲಿ, ಇಲ್ಲ ಲೈಫಲ್ಲೇ ಗೋಲ್ಸ್ಗಳಾಗಲಿ, ಈ ಥರ ಎಲ್ಲ ಇಟ್ಕೊಂಡು ಪ್ಲ್ಯಾನಿಂಗ್ ಮಾಡ್ತಿರ್ತೀವಿ. ಆದರೆ ಕೆಲವೊಮ್ಮೆ ನಾವು ಪ್ಲ್ಯಾನ್ ಮಾಡ್ದಂಗೆ ಎಲ್ಲ ಔಟ್ಕಮ್ಸ್ ಇರೋಲ್ಲ, ಅದೇ ಥರ ನಡೆದಿರಲ್ಲ. ನಾವು ಅಂದ್ಕೊಂಡಂಗೆ ಲೈಫಲ್ಲಿ ನಡೀತಾ ಇಲ್ವೇ, ನಾವು ಅಂದ್ಕೊಂಡಂಗೆ ನಮ್ಮ ಪ್ಲ್ಯಾನ್ ಮಾಡ್ದಂಗೆ ಜೀವನ ನಡೀತಾ ಇಲ್ವೇನೆ ಅಂತ ಬೇಜಾರಾಗ್ತೀವಿ. ಆದರೆ ಲೈಫಲ್ಲಿ ಈ ಥರ ಸಿಚುವೇಶನ್ಸ್ ಬಂದ್ವಿ, ಅದಕ್ಕೆ ಹೆಂಗೆ ರಿಯಾಕ್ಟ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದು ಟೈಮ್ ಬೇಜಾರಾಗಿರ್ತೀವಿ, ಕೆಲವೊಂದು ಟೈಮ್ ಕೋಪ ಮಾಡ್ಕೊತೀವಿ. ಸೊ ಇದೆಲ್ಲ ಮಾಡ್ಕೊಳೋ ಟೈಮಲ್ಲಿ ಆ ಒಂದು ಮೂಮೆಂಟ್ಸ್ನ, ಆ ಒಂದು ಖುಷಿ ಕ್ಷಣಗಳನ್ನ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀವಿ. ಈ ಒಂದು ದಿನ ನಾನು ಕಲಿತಂಥ ಲೆಸನ್ ತುಂಬ ಸಿಂಪಲ್ ಬಟ್ ತುಂಬ ಪವರ್ಫುಲ್. ದ ಪ್ಲ್ಯಾನ್ ಈಸ್ ಇಂಪಾರ್ಟೆಂಟ್, ಬಟ್ ದ ಜರ್ನಿ ಈಸ್ ಈವನ್ ಮೋರ್ ಇಂಪಾರ್ಟೆಂಟ್. ನಾವು ಯಾವಾಗ ಈ ಥರ ಒಂದು ಬದಲಾವಣೆಗಳಿಗೆ, ಈ ಥರ ಒಂದು ಚಾಲೆಂಜ್ಗಳಿಗೆ ರೆಡಿ ಆಗಿರ್ತೀವೋ ಮತ್ತು ಅದನ್ನು ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವೋ, ಆಗ ಲೈಫ್ದು ಇನ್ನೊಂದು ಸ್ಟೇಜ್ ಓಪನ್ ಆಗುತ್ತೆ. ಆ್ಯಂಡ್ ಅದು ತುಂಬ ಖುಷಿ ಕೊಡುತ್ತೆ ನಮಗೆ. So it was not about exploring Hoganikal, it was exploring ourselves, learning to accept and finding happiness in the journey. Thank you for watching. Signing off, Safari by Wish.